ತಾವರೆ ಹೂವಿನಂತೆ ಅರಳುವ ನಿನ್ನ ಮುಖ, ಕುಣಿಯೋ ಬಿಲ್ನಂಗೆ ಆ ನಿನ್ನುಬ್ಬು. ಕಾವ್ಯ, ನೀನು ನನ್ನ ಜೀವನದಾಗ ಬರ್ದೇ ಇದ್ದಿದ್ರೆ ನನ್ಗುಂಡ್ಗೇನಾಗೂ ಇಂಥದ್ದೊಂದು ಫೀಲಿಂಗ್ ಐತೆ ಅಂತ ನನಗೆ ಗೊತ್ತೇ ಆಯ್ತಿರ್ಲಿಲ್ಲ. ನನ್ನ ಮಗ ಒಬ್ಬೊಬ್ಬನೇ ಮಾತಾಡ್ಕೋತವನೆ. ಓಹೋ, ಇದು ವಿಷಯ. ನನ್ನ ಮಗ ಕಾವ್ಯನ ಮುಖ ನೋಡ್ತಾ ಹಗ್ಲಗನ್ಸ್ ಕಾಣ್ತಾವನೆ. ಬರೀ ಹಗ್ಲಗನ್ಸ್ ಕಾಣೋದೇ ಆಗೋಯ್ತು ನಿಂದು. ಕಾವ್ಯ, ತೀಟ ಹೇಳ, ಇತ್ತೀಚೆಗಂತೂ ನನ್ನ ಹೊಟ್ಟೆ ಒಳಗಡೆ ಎಲ್ಲ ಚಿಟ್ಟೆಗಳು ಹಾರಾಡ್ತಾ ಇರ್ತವೆ. ಯಾಕೆ ಕಪ್ಪೆ ಕುಣ್ದಂಗ ಅನಿಸ್ತಿಲ್ವಾ? ಓ, ಏನಮ್ಮಾಯ್ತು? ನೀನೇನಮ್ಮ ಇಲ್ಲಿ? ಕನ್ಸು ಕಟ್ಟೋಗೋಯ್ತು ಅಂತ ಸಿಟ್ಟು ಬಂತ ಮಗ್ನೆ. ಕನ್ಸ? ಯಾವ ಕನ್ಸಮ್ಮ? ಅದೇಪಾ, ಕಾವಿನ ಮುಖ ನೋಡ್ತಾ ಕಂಡು ಬಾಯ್ ಬಿಡ್ಕೊಂಡು ಕನ್ಸು ಕಾಣ್ತಿದ್ದಲ್ಲ, ಆ ಕನ್ಸು. ಥೋ ಅಂಥದ್ದೆಲ್ಲ ಏನಿಲ್ಲಮ್ಮ. ಕಾವ್ಯ ಪಂಚಮಿಗೆ ಗೋರಂಟಿ ಆಗ್ತಿದ್ಲಲ್ಲ, ಸರಿಯಾಗಿ ಆಗ್ತಾವಳ ಇಲ್ವಾ ಅಂತ ಚೆಕಪ್ ಮಾಡ್ತಿದ್ದೆ ಕಣಮ್ಮ. ಚೆಕಪ್ಪು. ಚೆಕಪ್. ಮೊದಲು ನೀನ್ ಗುಂಡಿಗೆ ಸರಿಗಿದೆಯೋ ಇಲ್ವಾ ಅಂತ ಚೆಕಪ್ ಮಾಡಿಸ್ಬೇಕು. ಯಾಕಂದ್ರೆ ಇದರಲ್ಲಿ ಬರೀ ಕಾವ್ಯನೇ ತುಂಬಿಕೊಂಡು ನಿನ್ ಜ್ವರ ಬಂದ್ಬಿಟ್ಟೈತೆ. ಮೌ, ಏನೇನೋ ಮಾತಾಡ್ಬೇಡ ನೀನು. ನನಗೆ ಒಂಥರ ಹೆಂಗೆಂಗೋ ಆಯ್ತದೆ. ಹೆಂಗೆಂಗ್ ಆಗ್ತೈತೆ ಮಹಾದೇವು? ಥೂ, ನನ್ನ ಮಗನೇ, ಹೆಂಗೆಂಗೋ ಆಗ್ತೈತೆ ಅಂತ ಬರೀ ಕನ್ಸು ಕಾಣ್ಕೊಂಡೇ ಇದ್ಬಿಡು. ಕಾವಿನ ಮನ್ಸನ್ನ ಗೆದ್ದು ನಿನ್ ಕಂಡಿದ್ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದು ಯಾವಾಗ? ಮೌ, ನಿಧಾನ ಕಣಮ್ಮ, ಮಾಡ್ಕೋತೀನಿ. ಅದಕ್ಕೋಸಿ ಸಮಯ ಬೇಡವಾ? ಅದೇನು ಅಷ್ಟು ಸುಲಭನಾ? ಇಷ್ಟು ಪ್ರಯತ್ನ ನಾನೇನಾದ್ರೂ ಪಟ್ಟಿದ್ರೆ 4 ರಾಜ್ಯನ ಯುದ್ಧ ಮಾಡಿ ಗೆದ್ದು ಅದರಲ್ಲೊಂದು ರಾಜ್ಯನ ಪಕ್ಕದ ರಾಜ್ಯದವ್ರಿಗೆ ದಾನ ಮಾಡಿಬಿಡ್ತಿದ್ದೆ. ಆದ್ರೆ ಏನು ಮಾಡೋದು? ನಾನು ಗೆಲ್ಲಬೇಕಾಗಿರೋದು ನಿಮ್ಮ ಸೊಸೆ ಕಾವ್ಯನ ಮನ್ಸನ್ನ. ಅದು 7 ಸುತ್ತಿನ ಕ್ವಾಟೆ ಇದ್ದಂಗೆ ಐತೆ. ಅದನ್ನ ಗೆಲ್ಲಕ್ಕೆ ಒಸಿ ಸಮಯ ಬೇಡವಾ? ನಾನು ನನ್ನ ಪ್ರಯತ್ನ ಪಡ್ತಾ ಇವ್ನಿ, ಕಷ್ಟ ಬೀಳ್ತಾ ಇವ್ನಿ. ಆದರೆ ನಿಮ್ಮ ಸೊಸೆ ಮನಸ್ಸೇ ಮಾಡ್ತಿಲ್ವೇ? ಯಾಕೆಂದ್ರೆ ಅವಳು ನನ್ನ ಸೊಸೆ, ಈ ಕಲ್ಯಾಣಿ ಸೊಸೆ. ಅವಳ ಮನ್ಸನ್ನ ಗೆಲ್ಲೋದಷ್ಟು ಸುಲಭ ಅಲ್ಲ. ನೀನ್ ಕಷ್ಟ ಪಡ್ಬೇಕು, ಮುಂದೆನೂ ಕಷ್ಟ ಪಡ್ತಾನೆ ಇರ್ಬೇಕು. ತಿಳಿತಾ? ಬಾ ನನ್ ಜೊತೆ. ಕಾವ್ಯ, ಗೋರಂಟಿ ತುಂಬಾ ಚೆನ್ನಾಗಿ ಹಾಕ್ತಿದ್ಯಮ್ಮ. ಥ್ಯಾಂಕ್ ಯು ಅತ್ತೆ. ಬನ್ನಿ, ನಿಮ್ಗೂ ಹಾಕ್ತೀನಿ. ನನಗೆ ಯಾಕಮ್ಮ ಗೋರಂಟಿ ಅಲ್ಲ, ಬೇಡ. ನನಗೆ ಯಾಕೆ ಹಾಕ್ಬಾರ್ದು ಕಾವ್ಯ? ನಿನಗ? ಹೌದು. ನಿನ್ ಕೈಗೆ ಗೋರಂಟಿ ಹಾಕ್ಬೇಕಾ? ಕೈಗೆ ಹಾಕಿದ್ರೆ ಎಲ್ಲಿ ಕಾಣುತ್ತೆ? ನಿನ್ ಮುಖಕ್ಕೆ ಹಾಕ್ಲಾ? ಹಾಕೋ. ನೀನ್ ಹಾಕ್ತೀಯ ಅಂದ್ರೆ ಮುಖಕ್ಕಾದ್ರೂ ಹಾಕ್ಸ್ಕತೀನಿ. ಸರಿ, ಹಾಗಿದ್ರೆ ಬಾ. ಮಾದೇವ, ಏ ಮಾದೇವ, ಏನ್ ನೀವು ನಮ್ಮನೆಗೆ? ಆ ಮಾದೇವ ಇದ್ದಾನೆ ಒಳಗಡೆ. ಇದಾನೆ ಸರ್, ಆದ್ರೆ ಯಾಕೆ? ಅವನು ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಮಾದೇವ ಸರ್, ಏ ಮಾದೇವ. ಮಾದೇವ, ಏನು ಪೊಲೀಸ್ ಬಂದಿದ್ದಾರೆ? ಗೊತ್ತಿಲ್ಲ ಕಣಮ್ಮ, ನೋಡೋಣ ಇರು. ಈಗ ನೋಡಕ್ಕ ಆ ಮಹಾದೇವನ ಪರಿಸ್ಥಿತಿ ಏನಾಗುತ್ತೆ ಅಂತ. ಮಹಾದೇವನ ಪೊಲೀಸರು ಹೇಳ್ಕೊಂಡು ಹೋಗೋದನ್ನ ನಿನ್ ಕಣ್ಣಾರ ನೋಡ್ತೀಯ ಇವತ್ತು. ಬೇಗ ನನ್ನ ಪಂಚಮಿ ಮದುವೆಗೆ ರೆಡಿ ಮಾಡು.
ಮಾಡೇ ಮಾಡ್ತೀನಿ ಕಣೋ. ಶಭಾಷ್ ಕಿಟ್ಟಿ, ಅಂತೂ ನಾವು ಅಂದ್ಕೊಂಡಿದ್ದ ಕೆಲಸ ಮಾಡಿಬಿಟ್ಟೆ ನೀನು. ಕೊನೆಗೂ ನನ್ನ ಆಸೆ ಈಡೇರೋ ಸಮಯ ಬಂದೇ ಬಿಡ್ತು. ಇವ್ನ ಎಳ್ಕೊಂಡೋಗಿ ಕಾರ್ಗ್ ತುಂಬ್ರೋ. ಏನೋ ಮುಖ ನೋಡ್ತಾ ಇದ್ಯಾ? ಮರ್ಯಾದೆಯಾಗಿ ನೀನೇ ಬಂದು ಗಾಡಿಲಿ ಕೂತ್ಕೊಂಡ್ರೆ ಸರಿ. ಏನು ಸರ್ ಮತ್ತೆ ನಿಜ ನಿಮ್ಮ ಏನು ವಿಷಯನ? ಮಾಡೋದೆಲ್ಲ ಮಾಡ್ಬಿಟ್ಟು ಬಂದು ಮನೇಲಿ ಆರಾಮಾಗಿ ಕೂತ್ಕೊಂಡಿದ್ಯೇನೋ? ನಿನಗೆ ಲಾ ಅಂಡ್ ಆರ್ಡರ್ ಮೇಲೆ ಸ್ವಲ್ಪನೂ ಭಯನೇ ಇಲ್ವೇನೋ? ಬೇರೆ ಆಫೀಸರ್ಸ್ ಹತ್ರ ನಿನ್ನ ಆಟ ನಡೆದಿರ್ಬೋದು, ಆದ್ರೆ ನನ್ನ ಹತ್ರ ಚಾನ್ಸೇ ಇಲ್ಲ. ನಿಮ್ಮ ಬಗ್ಗೆ ನೀವು ಆಮೇಲೆ ಹೊಗಳ್ಕೊಳ್ಳಿವ್ರಂತೆ. ಮೊದಲು ಏನು ವಿಷಯ ಅಂತ ಹೇಳಿ. ಯಾಕೆ ಒಳ್ಳೆ ಹಸು ಕಳೆದೋಗಿರೋರ ಥರ ನನ್ನ ಹೆಸರು ಕೂತ್ಕೊಂಡು ನಮ್ಮ ಅಟ್ಟಿವರೆಗೂ ಬಂದಿದ್ದೀರಾ? ಯಾಕ? ಲಾಸ್ಟ್ ಟೈಮ್ SP ಇನ್ಫ್ಲೂಯೆನ್ಸ್ ಇಂದ ಬಚಾವಾದಂಗಲ್ಲಮ್ಮ. ಆದ್ರೆ ಈ ಸಲ ನನ್ನಿಂದ ನಿನ್ನನ್ನು ಯಾರೂ ಕಾಪಾಡೋದಕ್ಕಾಗಲ್ಲ. ಯಾಕಂದ್ರೆ ಅಂತ ಕ್ರೈಮ್ ಮಾಡಿದ್ಯಾ ನೀನು. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಕೊಲೆ ಪ್ರಯತ್ನ ಮಾಡಿರೋ ಆರೋಪ ನಿನ್ನ ಮೇಲಿದೆ. ಅಯ್ಯೋ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ವಾಟ್ ಇಸ್ ದಿಸ್ ಭರತ್? ಅಟೆಂಪ್ಟ್ ಮಾಡಾರ? ಅದು ಮಹಾದೇವಿಂದ? ಹೌದು ಕಾವ್ಯ, ನಿನ್ನ ಗಂಡ ಏನೋ ಸಣ್ಣ ಪುಟ್ಟ ರೌಡಿ ಅಂದ್ಕೊಂಡಿದ್ದೆ, ಆದರೆ ಈ ಎಕ್ಸ್ಟ್ರೀಮ್ಗೆ ಹೋಗ್ತಾನೆ ಅಂತ ಗೊತ್ತಿರಲಿಲ್ಲ. ಇವನ್ ಜೊತೆ ಹಳೆ ದ್ವೇಷ ಇರೋ ಗರುಡ ಅನ್ನೋ ವ್ಯಕ್ತಿನ ಇವನು ಚುಚ್ಚಿ ಸಾಯಿಸೋಕೆ ನೋಡಿದ್ದಾನೆ. ಇವನ್ ಮೇಲೆ ನಮ್ಮ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಲಾರ್ಜ್ ಆಗಿದೆ. ದೇವ್ರೆ, ಏನು ಮಹಾದೇವ ಇದು? ಮಾ, ನೀನ್ಯಾಕೆ ಗಾಬರಿ ಆಗ್ತಿದ್ಯಾ? ನಾನೇನಂತ ಕೆಲಸ ಮಾಡಿಲ್ಲ. ನೋಡಿ ಸರ್, ನಿಮ್ಗೆ ಯಾರು ತಪ್ಪು ಮಾಹಿತಿ ಕೊಟ್ಟವ್ರೆ. ನನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಪುರಾಣ ಕೇಳಕ್ ಬಂದಿಲ್ಲ ನಾನಿಲ್ಲಿ. ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ, ಕೊಲೆ ಕೇಸ್ ಇದು. ನೀನ್ ಹೇಳದ್ದೆಲ್ಲ ಕೇಳ್ಕೊಂಡು ನಿನ್ನ ಮನೇಲೆ ಬಿಟ್ಟು ಹೋಗ್ತೀನಿ ಅನ್ಕೊಂಡೇನೋ? ಸುಮ್ನೆ ಬಾರೋ ನನ್ ಜೊತೆ. ನೋಡಿ ಸರ್, ನನಗೂ ಆ ಗರುಡಂಗೂ ಹಳೆ ವೈರತ್ವ ಇದ್ದಿದ್ದು ನಿಜ. ನನ್ನ ಮಗ ಮಾಡ್ತಿದ್ದಿದ್ದು ಹಲ್ಕ ಕೆಲಸಕ್ಕೆ ನನಗೆ ಅವನ ಮೇಲೆ ಸಿಟ್ಟಿರೋದು ನಿಜ. ಹಂಗಂತ ನಾನೀ ಕೆಲಸ ಮಾಡಿಲ್ಲ. ಹಂಗೇನಾರ ಮಾಡಿದಿದ್ರೆ ನಾನೇ ಸೀದಾ ಸ್ಟೇಷನ್ಗೆ ಬಂದು ಸರೆಂಡರ್ ಆಯ್ತಿದ್ದೆ. ಈ ತರ ಆರಾಮಾಗಿ ಅಟ್ಟಿಲ್ ಕುತ್ಕೋತಾ ಇರ್ಲಿಲ್ಲ. ಓಹೋ, ತಾವೇ ಬಂದು ಸರೆಂಡರ್ ಆಗ್ತಿದ್ರಿ. ಇದನ್ನ ನಾವು ನಂಬೇಕಾ? ರೀ ಸ್ವಾಮಿ, ನಿಮ್ಮಂಥವ್ರನ್ನ ನಾವು ಸ್ಟೇಷನಲ್ಲಿ ದಿನ ಬೇಜಾನ್ ನೋಡ್ತೀವಿ. ಬಾಯ್ ಮಾತಲ್ಲಿ ಬಂದು ಗಾಡಿ ಹತ್ತಿದ್ರೆ ಸರಿ. ಇವಾಗ ಸರ್, ನಾನೇನೋ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ನೀನೇನು ಮಾಡಿಲ್ಲ ಅಂತ ಹೇಳ್ಬಿಟ್ರೆ ನಾವು ನಂಬಿಡ್ಬೇಕಾ? ನೀನು ವಾದ ಏನೇ ಇದ್ರು ಕೋರ್ಟಲ್ಲಿ ಮಾಡ್ಕೋ. ಬಾಯ್ ಮುಚ್ಕೊಂಡು ಈಗ ನನ್ನ ಜೊತೆ ಬಾ. ಸರ್, ಏನ ಸರ್, ನೀನೀಗ ಅಕ್ಯೂಸ್ಡ್. ಬಾಯ್ ಮುಚ್ಕೊಂಡು ಬಂದ್ರೆ ಸರಿ.
ಸಾರಿ ಕಾವ್ಯ, ನನ್ನ ಡ್ಯೂಟಿ ನಾನು ಮಾಡಲೇಬೇಕು. ಆ್ಯಂಡ್ ಕ್ರಿಮಿನಲ್ಸ್ನ ನಾನು ಹೀಗೆ ಟ್ರೀಟ್ ಮಾಡೋದು. ಏನೋ ಗುರೈಸ್ತೀಯಾ? ಮರ್ಯಾದೆ ಅಂತ ಬಾ. ಸರ್ 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 ನನ್ ಮಗ ತಪ್ಪು ಮಾಡಿಲ್ಲ. ಅವ್ನ್ ತಪ್ಪು ಮಾಡಿದ್ರೆ ಒಪ್ಕೋತಿದ್ದ. ಕೈ ಬಿಟ್ಟು ಅವನೇ ಬಿಟ್ಬಿಡಿ. ನೋಡಿ ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಕಾಲ್ಗೂ ಬೀಳ್ಸಿ, ನನ್ ಮಗ ಬಿಟ್ಬಿಡಿ. ನೋಡಿಮ್ಮ, ಇವನ್ ತಪ್ಪು ಮಾಡಿದನೋ ಇಲ್ವೋ ಅಂತ ಡಿಸೈಡ್ ಮಾಡೋದು ಕೋರ್ಟ್, ನಾವಲ್ಲ. ಈಗ ನಮಗೆ ನಮ್ಮ ಡ್ಯೂಟಿ ಮಾಡೋದಕ್ಕೆ ಬಿಡಿ. ಸರ್ ಸರ್ ಮಾದೇವ ಮಾದೇವ ಮಾದೇವ, ಅಯ್ಯೋ ಕವ್ಯ ಕವ್ಯ, ಅವ್ನ್ ನಿನ್ ಫ್ರೆಂಡ್ ಅಲ್ಲಮ್ಮ, ನೀನಾದ್ರೂ ಹೇಳಮ್ಮ. ಅವ್ನೇನು ತಪ್ಪು ಮಾಡಿಲ್ಲ. ಅವ್ನ್ ತಪ್ಪು ಮಾಡಿದ್ರೆ ಜೀಪ್ ಸರ್ವಿಸ್ ಬಿಟ್ಟಿದ್ದೆ ಅನ್ಬಿಟ್ಟು ಮಿಲ್ವರೆಗೂ ಗಾಡಿಲಿ ಹೋಗಿ ವಾಪಸ್ ಬರ್ತಾ ಇದ್ನ. ತಾನೇ ದಿನ ಆಗೋಗಿತ್ತು ನೋಡು, ಬೈಕ್ ಹೊಡ್ತೆ. ಹಂಗೆ ಬ್ಯಾಲೆನ್ಸ್ ತಪ್ಪು ಕೆಳಗೆ ಬಿದ್ದು ಬಟ್ಟೆ ಎಲ್ಲ ಗಲೀಜಾಗಿದೆ. ನನ್ಗೇನ್ ಮಾಡಕ್ ಬೇರೆ ಕ್ಯಾಮೆ ಇಲ್ಲ ನೋಡು, ಜಗಳ ಪಗಳ ಎಲ್ಲ ಏನೂ ಇಲ್ಲ. ಕಾವ್ಯ ಹೇಳೋಗೆ, ನಿನ್ ಫ್ರೆಂಡ್ ಅಲ್ವಾ ಅವರು? ಇಲ್ಲ ಅಕ್ಕ, ನೆನ್ನೆ ಮಹಾದೇವ್ ಮನೆಗ್ ಬಂದಾಗ ಅವ್ರ ಬಟ್ಟೆ ಎಲ್ಲ ಕೊಳೆಯಾಗಿತ್ತು. ಕೇಳಿದೆ, ಬೈಕಲ್ ಬಿದ್ದೆ ಅಂತ ಹೇಳಿದ್ರು. ಹಂಗ್ಯಾಕೋ ಅವ್ರ ಜಗಳ ಮಾಡ್ಕೊಂಡೇ ಬಂದ್ರು ಅಂತ ಅನ್ನಿಸ್ತಾ ಇತ್ತು. ಇವತ್ ಬೆಳಗ್ಗೆ ಅವ್ರ ಭುಜದ ಮೇಲೆ ಗಾಯ ಇತ್ತು, ಅದಕ್ಕೆ ನಾನೇ ಆಯಿಂಟ್ಮೆಂಟ್ ಹಚ್ಚಿದೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಮಹಾದೇವೇ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅನುಮಾನ ಬರ್ತಿದೆ, ಭರತ್ ನಿಜ ಹೇಳ್ತಿರ್ಬಹುದು. ನಾನೇನು ತಪ್ಪು ಮಾಡಿಲ್ಲ ಬಿಡಿ ಸರ್. ಜಾಸ್ತಿ ಮಾತಾಡಿ ನನ್ನ ಎತ್ತಿಗೇರಿಸ್ಬೇಡ. ಸರ್, ನಮ್ಮ ಅಣ್ಣನೇ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ಮ ಅಣ್ಣನ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿದೆ. ವಾಟ್? ಅಟೆಂಪ್ಟ್ ಮರ್ಡರ್ ಕೇಸಾ? ಹೌದು, ಇವನು ಗರುಡ ಅನ್ನೋ ವ್ಯಕ್ತಿನ ಚುಚ್ಚಿ ಸಾಯಿಸೋಕ್ ನೋಡಿದಾನೆ. ಸರ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ. ನಮ್ಮ ಅಣ್ಣ ಅಂತವನಲ್ಲ ಸರ್. ಹೌದು ರೀ, ಎಲ್ರು ಹೀಗೆ ಹೇಳೋದು. ನಿಮ್ದೇನೇ ಇದ್ರು ಬಂದು ಕೋರ್ಟಲ್ ವಾದ ಮಾಡ್ಕೊಳ್ಳಿ. ಸೈಡ್ಗೆ ಬಂದ್ರಿ ಬಾರ ನನ್ನ ಜೊತೆ. ಅವತ್ತು ನಮ್ ಗಾಡಿನೇ ಪಂಚರ್ ಮಾಡಿ ಸ್ಟೇಷನ್ ವರ್ಗು ಡ್ರಾಪ್ ಕೊಡ್ಲಾ ಅಂತ ಕೇಳ್ದೆ ಅಲ್ವಾ? ಇವತ್ತು ನಾವೇ ಸ್ಟೇಷನ್ ವರ್ಗು ಡ್ರಾಪ್ ಕೊಡ್ತೀವಿ, ನಡಿ. ಸ್ಟೇಷನ್ಗೆ ಬರ್ದೆ ಗಾಡಿ ಬಿಡಿಸ್ಕೊಂಡೆ ಅಂತ ಬೇಜಾನ್ ಎಗರಾಡ್ತಾ ಇದ್ದೆ ಅಲ್ವಾ? ಇವತ್ತು ಸ್ಟೇಷನ್ನೇ ನಿನ್ನ ಮನೆವರೆಗೂ ಬಂದು ನಿನ್ನನ್ನು ಕೊರಳು ಪಟ್ಟಿ ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ಹೋಗ್ತಾ ಇದೆ. ಏನೋ ಗುರಾಯಿಸ್ತಾ ಇದೀಯಾ? ಹತ್ತೋ ಜೀಪ್ನ. ಸರ್ 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 ಸರ್, ನನ್ ಮಗ ಏನೂ ತಪ್ಪು ಮಾಡಿಲ್ಲ, ದಯವಿಟ್ಟು ಬಿಟ್ಬಿಡಿ. ಮಾದೇವ ಮಾರು. ಅವ್ರ ಹತ್ರ ಏನ್ ಬೇಡ್ಕತ್ತೀಯ? ನಾನೇನು ತಪ್ಪು ಮಾಡಿಲ್ಲ ಬಿಡಮ್ಮ. ಎತ್ರ ಗಾಡಿ ಬಿಟ್ಬಿಡಿ ಸರ್, ನಿಮ್ದು ಭಯ ಅಂತೀನಿ. ಮಾದೇವ ಮಾದೇವ, ಅಯ್ಯೋ ಮಾದೇವ, ರಾಮ್. ದೊಡಮ್ಮ, ಅಳ್ಬೇಡಿ ದೊಡಮ್ಮ, ಏನೋ ಮಿಸ್ಟೇಕ್ ಆಗಿದೆ. ನಾವು ಸ್ಟೇಷನ್ಗೆ ಹೋಗಿ ಮಾತಾಡೋಣ. ಸಮಾಧಾನ ಮಾಡ್ಕೊಳ್ಳಿ ದೊಡಮ್ಮ. ಅಯ್ಯೋ ದೊಡಮ್ಮ, ಅಕ್ಕ, ನಾನಿಲ್ಲೇ ಇದ್ರೆ ಅನುಮಾನ ಬರ್ಬೋದು. ನಾನು ಅವ್ರ ಜೊತೆಗೆ ಹೋಗ್ತೀನಿ. ನೀನೇನು ಚಿಂತೆ ಮಾಡ್ಬೇಡಕ್ಕ. ಈ ಸಲ ಮಹಾದೇವ ಲಾಕ್ ಆಗಿ ಜೈಲಿಗೆ ಹೋಗೋದಂತೂ ಪಕ್ಕ. ಸರಿ ಸರಿ ಹೋಗು. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು. ನನ್ ಮಗ ಯಾಕಿಂತ ಕೆಲ್ಸ ಮಾಡ್ಬಿಟ್ಟ?
ಆವೇಶ ಕಮ್ಮಿ ಮಾಡ್ಕೊಳ್ಳೋ ಅಂತ ಎಷ್ಟ್ ಹೇಳಿದ್ರು ನಮ್ಮ ಆಸೆ ಕೇಳಲ್ಲ ಅಂತಾನೆ. ಈಗ ನೋಡಿದ್ರೆ ಇಂಥ ಕೆಲಸ ಮಾಡಿ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಕ್ ತಂದ್ಬಿಟ್ಟ. ಅಯ್ಯೋ ಅಯ್ಯೋ. ಮರ್ಯಾದೆ ಕೊಟ್ಟಿವ್ನಿ ಅಂತ ನನ್ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ ಸರ್. ನಾನು ಅಂಗಿ ಮುಟ್ಟೋ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿಲ್ಲ. ಬಿಡಿ ಸರ್, ನಾನೇ ಬರ್ತೀನಿ. ಓ, ಸಾಹೇಬ್ರಿಗೆ ಶರ್ಟ್ ಮುಡಿದ್ರೆ ಕೋಪ ಬರುತ್ತೇನೋ. ನೋಡೋಣ ಕೋಪ ಇವನನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ. ನಡಿಯೋ ಸರ್ ಬಿಟ್ಬಿಡಿ, ನಾನೇನು ತಪ್ಪು ಮಾಡಿಲ್ಲ. ಕೈ ಮುಗಿದು ಒಳಗ್ ಕರ್ಕೊಳ್ಳೋ ಜಾಗ ಇದು. ನನ್ ಕಾಲರ್ ಹಿಡ್ಕೊಂಡು ಎಳ್ಕೊ ಹೋಯ್ತಿದ್ರ, ಇದು ಸರಿಯಲ್ಲ ಸರ್. ಕೈ ಮುಗಿಯೋ ಮೂರ್ತಿ ದೇವಸ್ಥಾನದಲ್ಲಿರುತ್ತೆ ಕಣ. ಇದು ಸ್ಟೇಷನ್, ನಿನ್ನಂತವ್ರಿಗೆ ಡಸ್ಟ್ಬಿನ್. ಕಸಾನ ಇಲ್ಲೇ ಬಿಸಾಡೋದು. ಇಲ್ಲಿ ನಡೆಯೋದು ನಿನ್ನಾಟ ಅಲ್ಲ ಕಣ. ನಡೆಯೋದೇನಿದ್ರು ನನ್ನ ಕಾಕಿ ದರ್ಬಾರ್ ಅಷ್ಟೇ. ನಡಿಯೋದೇ ಸರ್ ಮಾದೇವಣ್ಣ ನಮಸ್ಕಾರ. ಏಯ್, ಏನಾರ ಮಾಡ್ತಾ ಇದ್ದೀರಾ? ಇಳಿಸಿ ಕಾಯಿ. ಕೈ ಕೆಳಗೆ. ಏನ್ ಇವನು ನೇನ್ ದೇವ್ರು ಅನ್ಕೊಂಡ್ರ ಕೈ ಮುಗಿದು ಗೌರವ ಕೊಡೋದಕ್ಕೆ? ಈಸ್ ಎ ಕ್ರಿಮಿನಲ್. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇವನ್ ಮೇಲಿದೆ. ಸಾಹೇಬ್ರೆ, ಆರೋಪ ಮಾಡಿದ ತಕ್ಷಣ ಅಪರಾಧಿ ಆಗಲ್ಲ ಅಲ್ವ್ರ? ಏಯ್, ಮಾತಾಡ್ಬೇಡ. ಮಾತಾಡೋದಕ್ಕೆ ಇದು ನಿನ್ನ ಮನೆ ಅಲ್ಲ, ನನ್ನ ಸ್ಟೇಷನ್. ನ್ಯಾಯ ಮಾತಾಡೋದಕ್ಕೆ, ಇದ್ದಿದ್ದನ್ನ ಇದ್ದಂಗೆ ಹೇಳೋದಕ್ಕೆ ಮನೆ ಆದ್ರೇನು, ಟೇಸನ್ ಆದ್ರೇನು, ಗುಡಿ ಆದ್ರೇನು. ಶರ್ಟ್ ಬಿಚ್ಚೋ. ಏನೋ ಶರ್ಟ್ ಬಿಚ್ಚೋ. ಮೊದಲೇ ಕ್ರಿಮಿನಲ್ ನೀನು. ಯಾವ ವೆಪನ್ ಎಲ್ಲಿಟ್ಟಿದ್ಯಾ ಅಂತ ಯಾವನಿಗೆ ಗೊತ್ತು? ಒಳ್ಳೆ ಮಾತಲ್ಲಿ ನೀನೇ ಬಿಚ್ಚಿದ್ರೆ ನಿನಗೆ ಒಳ್ಳೇದು. ನಿಮ್ ಹದ್ದು ಮಿತಿ ಮೀರ್ತಾ ಇದೆ. ಒಸಿ ನೋಡ್ಕೊಂಡು ಮಾತಾಡಿ. ಯಾಕೆ ಅವಮಾನ ಆಗ್ತಾ ಇದೆಯಾ? ಹೊರಗಿನ ರಾಜ, ಇಲ್ಲಿ ಬೆತ್ಲೆ ಬಿಕಾರಿ ಅಷ್ಟೇ. ನೀನಾಗೆ ಬಿಚ್ತೀಯಾ ಇಲ್ಲ ನಮ್ಮೂರ್ ಬಿಚ್ಬೇಕಾ? ಬಿಚ್ಚೋ. ಓ, ದೇಹದಲ್ಲಿ ಸಾಕಷ್ಟು ಶಕ್ತಿ ಇದೆ. ಶರ್ಟ್ ಒಳಗಡೆ ಬೆನ್ನ ಹಿಂದ್ಗಡೆ ಏನು ಇಟ್ಟಿಲ್ಲ. ಹೇಯ್, ಈ ಒಂದು ಲುಂಗಿನೂ ಬಿಚ್ಚಿ ಬಿಸಾಕ್ರ. ಹೇ ಇನ್ಸ್ಪೆಕ್ಟರ್, ಕಾಕಿ ಕಂಡ್ರೆ ನನಗ್ ಸಾನೆ ಗೌರವ ಐತೆ. ಹಿಂಗೆಲ್ಲ ಮಾಡಿ ಅದನ್ನ ಕಳ್ಕಬೇಡ. ನಾನ್ ಮಾಡ್ದೆ ಇರೋ ತಪ್ಪನ ಮಾಡ್ದೆ ಅಂತ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಯಾರು? ನಾನೇ. ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಈ ಉಸಿರು ಒಳ್ಳೆ ಮಾತು ಕೇಳ್ಕೊಂಡು ನನ್ನ ಅರೆಸ್ಟ್ ಮಾಡಿರ.
ಇವನೆಂತವನು ಅಂತ ಗೊತ್ತಾಯ್ತಾ ನಿಮ್ಗೆ? ಏಯ್ ನೀನೇನು ಅಂತ ಎಲ್ಲರಿಗೂ ಗೊತ್ತೈತೆ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ನಿನ್ ಗರ್ಡನ್ ಚುಸ್ಲಿಲ್ವಾ? ಅವನ್ನ ಕೊಲ್ಲಕ್ ಪ್ರಯತ್ನ ಪಡ್ಲಿಲ್ವಾ? ಗಂಡ್ಸಾಗಿ ಗುದ್ದಿ ಕೆಡುವ ಗಂಡಸ್ತಾನೆ ಇಲ್ದೇ ಇರೋ ನನ್ನ ಮ್ಯಾಕೆ ಸುಳ್ಳು ಕೇಸ್ ಹಾಕಿ ಒಳಗ ಹಾಕಿಸ್ತೀಯ. ಸರ್, ನನ್ ಕಣ್ ಮುಂದೆನೆ ಗರ್ಡನ ಸಾಯಿಸಕ್ ಪ್ರಯತ್ನ ಪಟ್ಟ, ಅದಕ್ ನಾನೇ ಸಾಕ್ಷಿ. ಹೈ, ನಿನ್ ಸುಳ್ಳು ಸಾಕ್ಷಿ ಯಾವಲ್ಲ ನಂಬ್ತಾನೆ? ಏಯ್ ಮಾದೇವ, ನನ್ನ ಮುಂದೆನೆ ಇಷ್ಟೆಲ್ಲ ಆಟ ಆಡ್ತೀಯ ಅಂದ್ರೆ ಇನ್ನ ಗರುಡ ಒಬ್ನೇ ಸಿಕ್ಕಿದಾಗ ಬಿಟ್ಟಿರ್ತೀಯಾ? ಯು ಆರ್ ಫಿನಿಶ್ಡ್. ನಿನ್ನ ಕತೆ ಇವಾಗ ಮುಗಿಸ್ತೀನಿ ಕಣ.